ಒಟ್ಟು 6 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆಯನ್ನು ಮಾಡಲಾಗಿದೆ. ಖುಷ್ವಂತ್ ಒಂದು ವಾಕ್ಥ್ರೂ ಮಾಡಿದ್ದಾರೆ ಅಲ್ಲಿಂದ ಯಾವೆಲ್ಲ ರೀತಿಯಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತೇಳಿ. ಆಮೇಲೆ ಸ್ವಲ್ಪ ವೆಹಿಕಲ್ ಅಲ್ಲಿ ಸ್ವಂತ ವೆಹಿಕಲ್ ಹೋಗೋರು ಸ್ವಲ್ಪ ಜಾಗ್ರತೆ ವಹಿಸಿ ಅಂತ ಅಷ್ಟೇ ನಾವು ಹೇಳ್ತಿರೋದು. ಖುಷ್ವಂತ್ ಅವರ ಒಂದು ಗ್ರೌಂಡ್ ರಿಪೋರ್ಟ್ ನೋಡೋಣ. ಹಾಸನ ಮಲೆನಾಡು ಭಾಗದಲ್ಲಿ ಬೆಳ್ಳಂಬೆಳಿಗ್ಗೆ ಮಳೆ ಅಬ್ಬರ ಗಂಟೆಯಿಂದ ಗಂಟೆಗೆ ಜೋರಾಗ್ತಾನೆ ಇರುವಂತದ್ದು. ಈಗ ನಾನು ಹಾಸನದ ಸಕಲೇಶ್ಪುರದ ಆನೆಮಹಲ್ ಬಳಿ ಇರುವಂತದ್ದು. ಮುಖ್ಯವಾಗಿ ಈ ಆನೆಮಹಲ್ ಬಳಿ ಇರುವಂತಹ ಮೇಲ್ಭಾಗದ ಗುಡ್ಡದ ಮೇಲೆ ಇರುವಂತಹ ಮನೆಗಳೇನಿದೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ, ಆ ಮನೆಗಳು ಸುಮಾರು ಒಂದು 15 ಮನೆಗಳು ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಮನೆಗಳಿಗೆ ಸಂಪರ್ಕಿಸುವಂತಹ ರಸ್ತೆ ಏನಿತ್ತು, ಆ ರಸ್ತೆಯೇ ಸಂಪೂರ್ಣವಾಗಿ ಕುಸಿದು ಹೋಗಿರುವುದನ್ನ ನಾನೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೇನೆ. ಮತ್ತೆ ಓರ್ವ ವ್ಯಕ್ತಿ ತನ್ನ ಮನೆಗೆ ಇದ್ದಂತಹ ತಮ್ಮಗಳ ಮನೆಗೆ ಇದ್ದಂತಹ ರಸ್ತೆಯನ್ನ ಸರಿ ಮಾಡಲಿಕ್ಕೆ ಏಕಾಂಗಿಯಾಗಿ ಪರದಾಡ್ತಾ ಇದ್ದಾರೆ. ಆದ್ರೆ ದೃಶ್ಯಗಳಲ್ಲಿ ನೋಡಬಹುದು ಈ ಒಬ್ಬರ ಕೈಯಿಂದ ಇಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಸಾಬೀತಾಗುತ್ತೆ. ಯಾಕಂತಂದ್ರೆ ಈ ರಸ್ತೆಯನ್ನ ಕೂಡ ನಾನು ಈ ಕಡೆ ದೃಶ್ಯವನ್ನ ಒಂದ್ ಸ್ವಲ್ಪ ಪ್ಯಾನ್ ಮಾಡಿ ತೋರಿಸ್ತೇನೆ. ಇದು ರಾಷ್ಟ್ರೀಯ ಹೆದ್ದಾರಿ 75. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಈ ತಡೆಗೋಡೆಯನ್ನ ನಿರ್ಮಿಸಿದ್ದಾರೆ. ಆದ್ರೆ ಈ ತಡೆಗೋಡೆಯು ಕೂಡ ಮುರಿದುಕೊಂಡು ಬಿದ್ದಿರುವಂತದ್ದು, ಜೊತೆಗೆ ಈ ಭಾಗದ ಸಂಪೂರ್ಣ ಮಣ್ಣುಗುಡ್ಡೆ ಕುಸಿದು ಬಿದ್ದಿರುವಂತದ್ದು. ಇನ್ನ ಅಲ್ಲಿಗೆ ಹೋಗ್ಲಿಕ್ಕೆ ಇಲ್ಲಿ ಸ್ಥಳ ಯಾವ ರೀತಿ ಇದೆ ಅನ್ನೋದನ್ನ ನೋಡಬಹುದಾಗಿದೆ. ಅವರು ಇಲ್ಲಿ ಬಂದು ಹೋಗುದು ಕೂಡ ನಡೆದಾಡುವುದು ಕೂಡ ಕಷ್ಟವಾದಂತಹ ಪರಿಸ್ಥಿತಿ ಇದೆ. ಇನ್ನ ಅವರನ್ನ ನಾನು ಇಲ್ಲಿಂದಲೇ ಮಾತನಾಡಿಸಕ್ಕೆ ಪ್ರಯತ್ನವನ್ನ ಕೂಡ ಮಾಡ್ತೀನಿ. ಸರ್ ಹೇಳಿ, ನೀವು ಒಬ್ಬರೇ ಪ್ರಯತ್ನ ಮಾಡ್ತಿದ್ದೀರಲ್ಲ, ಇದಾಗತ್ತಾ? 40 ವರ್ಷದಿಂದ ಇರೋ ಹಳೆ ರೋಡ್ ಹೈವೇ ಅವರು ಆಮೇಲೆ ನಿಮ್ಗೆ ರೋಡ್ ಮಾಡ್ಕೊಡ್ತೀನಿ ಅಂತ ನನ್ನ ಹಳೆ ರೋಡ್ ಕಟ್ ಮಾಡಿದ್ರು. ಆಮೇಲೆ ಮಾಡ್ಕೊಡ್ಲೇ ಇಲ್ಲ. ಈಗ ಮಳೆ ಶುರು ಆಯ್ತು, ಮನೆ ಹೋಗ್ತಾರೆ ಇಲ್ಲ. ಎಷ್ಟು ಮನೆಗಳಿದೆ? 15 ಮನೆ. 15 ಮನೆ ಆಗುತ್ತಾ? ನೀವು ಒಬ್ಬರೇ ಮಾಡ್ತಿದ್ದೀರಲ್ಲ? ಈಗ ಇವತ್ತು ಒಂದ್ ದಿವಸಕ್ಕೆ ಹೋಗಕ್ಕೆ ಮಾಡ್ತಾ ಇದ್ದೀನಿ ಅಷ್ಟೇ, ಜಾಸ್ತಿ ಮಾಡಕ್ಕೆ ನನ್ನ ಕೈಲಾಗುತ್ತಾ? ನಿಮ್ಮ ಹೆಸರೇನು? ಮೊಹಮ್ಮದ್ ಅವರು ನೋಡ್ಬೋದು, ಒಬ್ರೇ ಹೈವೇ ಅವರು ತಮ್ಮ ಮನೆಗಳಿಗೆ ಹೋಗ್ಲಿಕ್ಕೆ ರಸ್ತೆ ಮಾಡ್ಕೊಡ್ತೀವಿ ಅಂತ ಇದ್ದ ರಸ್ತೆಯನ್ನ ಕೂಡ ಇಲ್ಲಿ ಅಗೆದು ಹಾಕಿದ್ರು. ಆದ್ರೆ ನಂತರ ಯಾವುದೇ ರಸ್ತೆಯನ್ನ ಮಾಡ್ಕೊಡೋದನ್ನ ಮಾಡ್ಕೊಡ್ಲಿಲ್ಲ. ಜೊತೆಗೆ ಇದ್ದ ರಸ್ತೆಯು ಕೊಚ್ಚಿ ಹೋಗಿತ್ತು. ಅಂದ್ರೆ ತಾವೇ ಮಾಡ್ಕೊಂಡ ರಸ್ತೆ ಈಗ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ನೋಡಬಹುದು ಈ ರಸ್ತೆ ಬದಿನಲ್ಲಿ ಯಾವ ರೀತಿಯಾದಂತಹ ಒಂದು ಜಲಪಾತದಂತಹ ಕೆಸರು ಗದ್ದೆಯಲ್ಲಿ ಹರಿಯುವಂತ ನೀರು ಇಲ್ಲಿ ಬರ್ತಾ ಇದೆ. ಇನ್ನ ಸ್ವಲ್ಪ ಇದೇ ರೀತಿ ಮಳೆ ಮುಂದುವರೆದ್ರೆ ನೋಡಬಹುದು ರಸ್ತೆಯ ಪರಿಸ್ಥಿತಿಗಳು ಯಾವ ರೀತಿ ಇದೆ ಅನ್ನೋದು ನೋಡಬಹುದು. ಇನ್ನ ಮಣ್ಣು ಸ್ವಲ್ಪ ಪ್ರಮಾಣದಲ್ಲಿ ಕುಸಿತಾನೆ ಬರ್ತಾ ಇದೆ. ಹೀಗಾಗಿ ಸ್ಥಳೀಯರು ಹೇಳುವ ಪ್ರಕಾರ ಒಂದು ದಿನಕ್ಕೆ 3-4 ಇಂಚಷ್ಟು ಮಳೆ ಇಲ್ಲಿ ಬರ್ತಾ ಇರುವಂತದ್ದು. ಹೀಗಾಗಿ ಈ ಪರಿಸ್ಥಿತಿ ಮುಂದುವರೆದ್ರೆ ಭಾರಿ ಕಷ್ಟ ಇದೆ ಅನ್ನುವಂತ ಮಾತನ್ನ ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಇಲ್ಲಿ ನಮ್ಮ ಪ್ರತಿನಿಧಿ ಮೊಹಮ್ಮದ್ ಅನ್ನೋರು ಏನ್ ಕೆಲಸ ಮಾಡ್ತಾ ಇದ್ರು, ಅವ್ರನ್ನ ಮಾತಾಡಿಸುವಂತ ಕೆಲಸ ಮಾಡಿದಾಗ ಪಾಪ ಅವ್ರಿಗೆ ಅನಿವಾರ್ಯ 40 ವರ್ಷದಿಂದ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ, ಏನ್ ಮಾಡಕ್ಕಾಗತ್ತೆ, 15 ಮನೆಗೆ ಸಂಪರ್ಕ ಕಟ್ಟಾಗ ನಿಜವಾಗ್ಲ ಅದನ್ನ ಮೆಚ್ಚಬೇಕು ನೋಡ್ರಿ. ಅಲ್ಲಿ ಮತ್ತೊಬ್ರು, ಈಗ ಅಲ್ಲಿ ಬೇರೆ ಯಾರು ಇಲ್ವಾ, ಒಬ್ಬರಾದ್ರೆ ಹೆಲ್ಪ್ ಬರ್ಬೋದಲ್ವಾ? ಬರ್ಬೋದು. ಹೌದು, ಒಬ್ಬರೇ ನಿಜವಾಗ್ಲೂ ಅವರನ್ನ ಖಂಡಿತವಾಗ್ಲೂ ಅವರನ್ನ ಸನ್ಮಾನಿಸಬೇಕು ಒಂದು ಲೆಕ್ಕದಲ್ಲಿ. ಮೊಹಮ್ಮದ್ ಅವರು ಒಬ್ಬರೇ ಆ ಸಂದರ್ಭದಲ್ಲಿ ನೋಡಿ 15 ಮನೆಗಳಿಗೆ ಸಂಪರ್ಕ ಅಂತ ಹೇಳಿ. ಅಂದ್ರೆ ಅದು ನೋಡಿ, ಅದು ಮೇಲ್ಗಡೆ ರೂಟಲ್ಲಿ ಹೋಗಿದ್ವಿ ಸ್ವಲ್ಪ ನನ್ನ ಪ್ರಕಾರ. ಏನೋ ಮೇಲೆ ಹತ್ತಿ ಹೋಗ್ಲಿಕ್ಕೆ ಏನೋ ವೆಹಿಕಲ್ ಹೋಗೋದಿಲ್ಲ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಅಥವಾ ವೆಹಿಕಲ್ಗೂ ಸ್ವಲ್ಪ ಜಾಗ ಇರಬಹುದಿಲ್ಲ ಅಂತಲ್ಲ, ನೋಡಿ ಆ ತರ ಹೋಗ್ಬೇಕು. ಅದು ಕಟ್ ರೂಟ್ ತರ ಇದೆ. ಆ ಗುಡ್ಡ ಕುಸಿದ ಏನಾಗಿದೆ, ಕಂಪ್ಲೀಟ್ ಬಂದ್. ಅದು ಸರ್ಕಾರದ ಯಾರಾದ್ರೂ ಬಂದ್ರೆ ಅಲ್ಲಿಗೆ, ಬೇರೆ ಪಡೆಗಳು ಅಂತ ಹೇಳ್ತೀವಲ್ಲ, NDRF ಮತ್ತೊಂದು ಅಂತೇಳಿ, ಯಾವನಾದ್ರೂ ಬಂದ್ರ ಅಲ್ಲಿಗೆ? ಅವ್ರು ಅದನ್ನೇ ಹೇಳಿದ್ರು. ಆಕ್ಚುಲಿ ಅಂದ್ರೆ ನಮ್ಗೆ 40 ವರ್ಷದ ಇದೇ ಸಮಸ್ಯೆ, ಯಾರು ಬರ್ಲಿ ಬಿಡ್ಲಿ ನಮಗಂತೂ ಅನಿವಾರ್ಯ ಮಾಡ್ಕೋತೀವಿ ನಾವು. ಅಂದ್ರೆ ನಿಮ್ಗೇನ್ ಗೊತ್ತಾ, ನಿಮ್ಗೆ ಈ ಹೆಂಗು ಅವ್ರಿಗೆ ಗೊತ್ತಿದೆ, ಹೆಂಗು ನಮ್ಮನ್ನು ಕರೆಯಲ್ಲ. ಈಗ ಒಂದು ಗಾದೆ ಮಾತಿದೆಯಲ್ಲ, ಪುಟ್ಟ ಮಗುವಿಗೆ ಹಾಲು ಕೊಡಬೇಕಾದ್ರೂ ಕೂಡ ಮಗು ಅಳಬೇಕಂತೆ. 1-2 ಸಲ ಹತ್ತಿರ್ತಾರೆ, ಬನ್ನಿ ಅಂತ ಹೇಳಿರ್ತಾರೆ, ಯಾರು ಕೂಗು ಕೇಳಿಸ್ಕೊಡೋದಿಲ್ಲ, ಇಲ್ಲ ಮನೆಗೆ ಹೋಗೋಂಗಿಲ್ಲ, ಅವ್ರವರೇ ಮಾಡ್ಕೊಡ್ತಾರೆ. ಅಧಿಕಾರಿಗಳಿಗೆ ಏನ್ ಮಾಡ್ತಾರೆ ಗೊತ್ತಾ, ಕಳ್ಳ ಅಧಿಕಾರಿಗಳು ಏನ್ ಮಾಡ್ತಾರೆ, ಇಲ್ಲಿಗೆ ಬರ್ತಾರೆ, ಬೇಕಿದ್ರೆ ಬಂದ್ಬಿಟ್ಟು ಅದನ್ನ ನೋಡ್ಬಿಟ್ಟು ಇದಕ್ಕಿಷ್ಟು ಖರ್ಚಾಯ್ತು ಬಿಲ್ ಹಾಕ್ಬಿಟ್ಟು ಹಾಕ್ತಾರೆ. ನೋಡಿ, ಈ ಮೊಹಮ್ಮದ್ ಶ್ರಮ ಹೋಯ್ತಲ್ಲ, ಅವ್ರಿಗದು ಗೊತ್ತೇ ಇರೋದಿಲ್ಲ. ಈ ಪಿ ಸಾಯಿನಾಥ್ ಅವ್ರದ್ದು ಒಂದು ಇದಿದೆ ಗೊತ್ತಾ, ಏನು ಬರ, ಅದು ಇಂಗ್ಲಿಷ್ ಕನ್ನಡಕ್ಕೆ ಮಾಡಿದ್ದಾರೆ, ಬರ ಒಳ್ಳೆಯದು ಅಂತ. ಬರ ಬರುತ್ತೆ, ಬರ ಬಂದಾಗ ಪರಿಹಾರ ದುಡ್ಡು ಬರುತ್ತೆ. 1 ಕೋಟಿ, ಸಿಂಪಲ್ ಆಗಿ ಹೇಳ್ತೀವಿ, 1 ಕೋಟಿ ಬರುತ್ತೆ ಅಂತ ಇಟ್ಕೊಳ್ಳಿ, ಅವರದಲ್ಲಿ 25 ಲಕ್ಷ ಹಂಚ್ತಾರೆ.
75 ಲಕ್ಷ ಮಾಡಿದೆ. ಬರ ಒಳ್ಳೆಯದು ಅಂತ ಅವ್ರಿಗೆ, ಯಾರಿಗೆ? ಅಧಿಕಾರಿಗಳಿಗೆ. ಅದೇ ತರ ಈಗ ಮಹಮ್ಮದ್ ಮಾಡಿದ ಕೆಲಸ ಇದೆಯಲ್ಲ, ಫ್ಲಡ್ ಇಸ್ ಗುಡ್. ಫ್ಲಡ್ ಇಸ್ ಈಗ ಇದೆಯಲ್ಲ, ಇದರದೊಂದು ಫೋಟೋ ತೆಗಿತಾರೆ ಅಲ್ಲಿ. ನಾವು ಸರ್ಕಾರದ ವತಿಯಿಂದ ಮಾಡಿಸಿದ್ದೀವಿ ಅಂತ ಒಂದು ಬಿಲ್ ಮಾಡ್ತಾರೆ. ಅದಕ್ಕೊಂದು 1 ಲಕ್ಷನೋ 2 ಲಕ್ಷನೋ 3 ಲಕ್ಷನೋ 10 ಲಕ್ಷನೋ ಏನೋ ಮಾಡಿರ್ತಾರೆ ಅದಕ್ಕೆ. ಆ ರೋಡ್ ನಾವೇ ಮಾಡ್ಕೊಡ್ತಿದ್ವಿ ಅಂತೇಳಿ. ಮಹಮ್ಮದ್ ಲೆಕ್ಕಕ್ಕೆ ಬರೋದಿಲ್ಲ. ಯಾರದನ್ನು ನೋಡಬೇಕು? ರಾಜಕಾರಣಿಗಳು ಅದರ ಬಗ್ಗೆ ಮಾತಾಡಬೇಕು. ಬನ್ನಿ ಇದರ ಬಿಲ್ ಎಲ್ಲೋಯ್ತು ಅಂತೇಳಿ ವಿರೋಧ ಪಕ್ಷಗಳು ಅದನ್ನ ಮಾತಾಡಬೇಕು. ಅದು ಬಿಟ್ಟುಬಿಟ್ಟು ಉಳಿದವೆಲ್ಲೋ ಮಾತಾಡ್ತಾರೆ. ನೆಕ್ಸ್ಟ್, ಒಟ್ಟು 6 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆಯನ್ನು ಮಾಡಲಾಗಿದೆ. ಖುಷ್ವಂತ್ ಒಂದು ವಾಕ್ ಥ್ರೂ ಮಾಡಿದ್ದಾರೆ ಅಲ್ಲಿಂದ ಯಾವೆಲ್ಲ ರೀತಿಯಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತೇಳಿ. ಆಮೇಲೆ ಸ್ವಲ್ಪ ವೆಹಿಕಲ್ ಅಲ್ಲಿ, ಸ್ವಂತ ವೆಹಿಕಲ್ ಹೋಗೋರು ಸ್ವಲ್ಪ ಜಾಗ್ರತೆ ವಹಿಸಿ ಅಂತ ಅಷ್ಟೇ ನಾವು ಹೇಳ್ತಿರೋದು. ಖುಷ್ವಂತ್ ಅವರ ಒಂದು ಗ್ರೌಂಡ್ ರಿಪೋರ್ಟ್ ನೋಡೋಣ. ಹಾಸನ ಮಲೆನಾಡು ಭಾಗದಲ್ಲಿ ಬೆಳ್ಳಂ ಬೆಳಿಗ್ಗೆ ಮಳೆ ಅಬ್ಬರ ಗಂಟೆಯಿಂದ ಗಂಟೆಗೆ ಜೋರಾಗ್ತಾನೆ ಇರುವಂತದ್ದು. ಈಗ ನಾನು ಹಾಸನದ ಸಕಲೇಶ್ಪುರದ ಆನೆಮಹಲ್ ಬಳಿ ಇರುವಂತದ್ದು. ಮುಖ್ಯವಾಗಿ ಈ ಆನೆಮಹಲ್ ಬಳಿ ಇರುವಂತಹ ಮೇಲ್ಭಾಗದ ಗುಡ್ಡದ ಮೇಲೆ ಇರುವಂತಹ ಮನೆಗಳೇನಿದೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ, ಆ ಮನೆಗಳು ಸುಮಾರು ಒಂದು 15 ಮನೆಗಳು ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಮನೆಗಳಿಗೆ ಸಂಪರ್ಕಿಸುವಂತಹ ರಸ್ತೆ ಏನಿತ್ತು, ಆ ರಸ್ತೆಯೇ ಸಂಪೂರ್ಣವಾಗಿ ಕುಸಿದು ಹೋಗಿರುವುದನ್ನ ನಾನೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೇನೆ. ಮತ್ತೆ ಓರ್ವ ವ್ಯಕ್ತಿ ತನ್ನ ಮನೆಗೆ ಇದ್ದಂತಹ, ತಮ್ಮಗಳ ಮನೆಗೆ ಇದ್ದಂತಹ ರಸ್ತೆಯನ್ನ ಸರಿ ಮಾಡಲಿಕ್ಕೆ ಏಕಾಂಗಿಯಾಗಿ ಪರದಾಡ್ತಾ ಇದ್ದಾರೆ. ಆದ್ರೆ ದೃಶ್ಯಗಳಲ್ಲಿ ನೋಡಬಹುದು, ಈ ಒಬ್ಬರ ಕೈಯಿಂದ ಇಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಸಾಬೀತಾಗುತ್ತೆ. ಯಾಕಂದ್ರೆ ಈ ರಸ್ತೆಯನ್ನ ಕೂಡ ನಾನು ಈ ಕಡೆ ದೃಶ್ಯವನ್ನ ಒಂದ್ ಸ್ವಲ್ಪ ಪ್ಯಾನ್ ಮಾಡಿ ತೋರಿಸ್ತೇನೆ. ಇದು ರಾಷ್ಟ್ರೀಯ ಹೆದ್ದಾರಿ 75. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಈ ತಡೆಗೋಡೆಯನ್ನ ನಿರ್ಮಿಸಿದ್ದಾರೆ. ಆದ್ರೆ ಈ ತಡೆಗೋಡೆಯು ಕೂಡ ಮುರಿದುಕೊಂಡು ಬಿದ್ದಿರುವಂತದ್ದು, ಜೊತೆಗೆ ಈ ಭಾಗದ ಸಂಪೂರ್ಣ ಮಣ್ಣುಗುಡ್ಡೆ ಕುಸಿದು ಬಿದ್ದಿರುವಂತದ್ದು. ಇನ್ನ ಅಲ್ಲಿಗೆ ಹೋಗ್ಲಿಕ್ಕೆ ಇಲ್ಲಿ ಸ್ಥಳ ಯಾವ ರೀತಿ ಇದೆ ಅನ್ನೋದನ್ನ ನೋಡಬಹುದಾಗಿದೆ. ಅವರು ಇಲ್ಲಿ ಬಂದು ಹೋಗುದು ಕೂಡ, ನಡೆದಾಡುವುದು ಕೂಡ ಕಷ್ಟವಾದಂತಹ ಪರಿಸ್ಥಿತಿ ಇದೆ. ಇನ್ನ ಅವರನ್ನ ನಾನು ಇಲ್ಲಿಂದಲೇ ಮಾತನಾಡಿಸಕ್ಕೆ ಪ್ರಯತ್ನವನ್ನ ಕೂಡ ಮಾಡ್ತೀನಿ. ಸರ್ ಹೇಳಿ, ನೀವು ಒಬ್ಬರೇ ಪ್ರಯತ್ನ ಮಾಡ್ತಿದ್ದೀರಲ್ಲ, ಇದಾಗುತ್ತಾ? 40 ವರ್ಷದಿಂದ ಇರೋ ಹಳೆ ರೋಡ್ ಹೈವೇ ಅವರು ಆಮೇಲೆ ನಿಮ್ಗೆ ರೋಡ್ ಮಾಡ್ಕೊಡ್ತೀನಿ ಅಂತ ನನ್ನ ಹಳೆ ರೋಡ್ ಕಟ್ ಮಾಡಿದ್ರು. ಆಮೇಲೆ ಮಾಡ್ಕೊಡ್ಲೇ ಇಲ್ಲ. ಈಗ ಮಳೆ ಶುರು ಆಯ್ತು. ಮನೆ ಹೋಗಕ್ ದಾರಿ ಇಲ್ಲ. ಎಷ್ಟು ಮನೆಗಳಿದೆ? 15 ಮನೆ. 15 ಮನೆ ಆಗುತ್ತಾ? ಈಗ ನೀವು ಒಬ್ಬರೇ ಮಾಡ್ತಿದ್ದೀರಲ್ಲ? ಈಗ ಇವತ್ತು ಒಂದ್ ದಿವಸಕ್ಕೆ ಹೋಗಕ್ಕೆ ಮಾಡ್ತಾ ಇದ್ದೀನಿ ಅಷ್ಟೇ. ಜಾಸ್ತಿ ಮಾಡಕ್ಕೆ ನನ್ನ ಕೈಲಾಗುತ್ತಾ? ನಿಮ್ಮ ಹೆಸರೇನು? ಮೊಹಮ್ಮದ್ ಅವರು ನೋಡ್ಬೋದು, ಒಬ್ರೇ ಹೈವೇ ಅವರು ತಮ್ಮ ಮನೆಗಳಿಗೆ ಹೋಗ್ಲಿಕ್ಕೆ ರಸ್ತೆ ಮಾಡ್ಕೊಡ್ತೀವಿ ಅಂತ ಇದ್ದ ರಸ್ತೆಯನ್ನ ಕೂಡ ಇಲ್ಲಿ ಅಗೆದು ಹಾಕಿದ್ರು. ಆದ್ರೆ ನಂತರ ಯಾವುದೇ ರಸ್ತೆಯನ್ನ ಮಾಡ್ಕೊಡೋದನ್ನ ಮಾಡ್ಕೊಡ್ಲಿಲ್ಲ. ಜೊತೆಗೆ ಇದ್ದ ರಸ್ತೆಯು ಕೊಚ್ಚಿ ಹೋಗಿತ್ತು. ಅಂದ್ರೆ ತಾವೇ ಮಾಡ್ಕೊಂಡ ರಸ್ತೆ ಈಗ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ನೋಡಬಹುದು, ಈ ರಸ್ತೆ ಬದಿಯಲ್ಲಿ ಯಾವ ರೀತಿಯಾದಂತಹ ಒಂದು ಜಲಪಾತದಂತಹ ಕೆಸರು ಗದ್ದೆಯಲ್ಲಿ ಹರಿಯುವಂತ ನೀರು ಇಲ್ಲಿ ಬರ್ತಾ ಇದೆ. ಇನ್ನ ಸ್ವಲ್ಪ ಇದೇ ರೀತಿ ಮಳೆ ಮುಂದುವರೆದ್ರೆ ನೋಡಬಹುದು ರಸ್ತೆಯ ಪರಿಸ್ಥಿತಿಗಳು ಯಾವ ರೀತಿ ಇದೆ ಅನ್ನೋದು ನೋಡಬಹುದು. ಇನ್ನ ಮಣ್ಣು ಸ್ವಲ್ಪ ಪ್ರಮಾಣದಲ್ಲಿ ಕುಸಿತಾನೆ ಬರ್ತಾ ಇದೆ. ಹೀಗಾಗಿ ಸ್ಥಳೀಯರು ಹೇಳುವ ಪ್ರಕಾರ ಒಂದು ದಿನಕ್ಕೆ 3-4 ಇಂಚಷ್ಟು ಮಳೆ ಇಲ್ಲಿ ಬರ್ತಾ ಇರುವಂತದ್ದು. ಹೀಗಾಗಿ ಈ ಪರಿಸ್ಥಿತಿ ಮುಂದುವರೆದ್ರೆ ಭಾರಿ ಕಷ್ಟ ಇದೆ ಅನ್ನುವಂತ ಮಾತನ್ನ ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಇಲ್ಲಿ ನಮ್ಮ ಪ್ರತಿನಿಧಿ ಮೊಹಮ್ಮದ್ ಅನ್ನೋರು ಏನ್ ಕೆಲಸ ಮಾಡ್ತಾ ಇದ್ರು, ಅವ್ರನ್ನ ಮಾತಾಡಿಸುವಂತ ಕೆಲಸ ಮಾಡಿದಾಗ ಪಾಪ ಅವ್ರಿಗೆ ಅನಿವಾರ್ಯ. 40 ವರ್ಷದಿಂದ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ, ಏನ್ ಮಾಡಕ್ಕಾಗತ್ತೆ? 15 ಮನೆಗೆ ಸಂಪರ್ಕ ಕಟ್ಟಾಗ ನಿಜವಾಗ್ಲೂ ಅದನ್ನ ಮೆಚ್ಚಬೇಕು ನೋಡ್ರಿ. ಅಲ್ಲಿ ಮತ್ತೊಬ್ರು, ಈಗ ಅಲ್ಲಿ ಬೇರೆ ಯಾರು ಇಲ್ವಾ? ಒಬ್ಬರಾದ್ರೂ ಹೆಲ್ಪ್ ಬರ್ಬೋದಲ್ವಾ? ಬರ್ಬೋದು. ಹೌದು, ಒಬ್ಬರೇ ನಿಜವಾಗ್ಲೂ ಅವರನ್ನ ಖಂಡಿತವಾಗ್ಲೂ ಅವರನ್ನ ಸನ್ಮಾನಿಸಬೇಕು ಒಂದು ಲೆಕ್ಕದಲ್ಲಿ. ಮೊಹಮ್ಮದ್ ಅವರು ಒಬ್ಬರೇ ಆ ಸಂದರ್ಭದಲ್ಲಿ ನೋಡಿ 15 ಮನೆಗಳಿಗೆ ಸಂಪರ್ಕ ಅಂತ ಹೇಳಿ. ಅಂದ್ರೆ ಅದು ನೋಡಿ, ಅದು ಮೇಲ್ಗಡೆ ರೂಟಲ್ಲಿ ಹೋಗಿದ್ವಿ ಸ್ವಲ್ಪ ನನ್ನ ಪ್ರಕಾರ. ಏನೋ ಮೇಲೆ ಹತ್ತಿ ಹೋಗ್ಲಿಕ್ಕೆ ಏನೋ ವೆಹಿಕಲ್ ಹೋಗೋದಿಲ್ಲ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಅಥವಾ ವೆಹಿಕಲ್ಗೂ ಸ್ವಲ್ಪ ಜಾಗ ಇರಬಹುದಿಲ್ಲ ಅಂತಲ್ಲ, ನೋಡಿ ಆ ತರ ಹೋಗ್ಬೇಕು. ಅದು ಕಟ್ ರೂಟ್ ತರ ಇದೆ. ಆ ಗುಡ್ಡ ಕುಸಿದು ಏನಾಗಿದೆ, ಕಂಪ್ಲೀಟ್ ಬಂದ್. ಅದು ಸರ್ಕಾರದ ಯಾರಾದ್ರೂ ಬಂದ್ರೆ ಅಲ್ಲಿಗೆ, ಬೇರೆ ಪಡೆಗಳು ಅಂತ ಹೇಳ್ತೀವಲ್ಲ, NDRF ಮತ್ತೊಂದು ಅಂತೇಳಿ, ಯಾವನಾದ್ರೂ ಬಂದ್ರ ಅಲ್ಲಿಗೆ? ಅವ್ರು ಅದನ್ನೇ ಹೇಳಿದ್ರು ಆಕ್ಚುಲಿ. ಅಂದ್ರೆ ನಮ್ಗೆ 40 ವರ್ಷದ ಇದೇ ಸಮಸ್ಯೆ, ಯಾರು ಬರ್ಲಿ ಬಿಡ್ಲಿ ನಮಗಂತೂ ಅನಿವಾರ್ಯ ಮಾಡ್ಕೊತೀವಿ ನಾವು ಅಂತ. ಅಂದ್ರೆ ನಿಮ್ಗೇನು ಗೊತ್ತಾ, ನಿಮ್ಗೆ ಈ ಹೆಂಗು ಅವ್ರಿಗೆ ಗೊತ್ತಿದೆ, ಹೆಂಗು ನಮ್ಮನ್ನು ಕರೆಯಲ್ಲ. ಈಗ ಒಂದು ಗಾದೆ ಮಾತಿದೆಯಲ್ಲ, ಪುಟ್ಟ ಮಗುವಿಗೆ ಹಾಲು ಕೊಡಬೇಕಾದ್ರೂ ಕೂಡ ಮಗು ಅಳಬೇಕಂತ. 1-2 ಸಲ ಹತ್ತಿರ್ತಾರೆ, ಬನ್ನಿ ಅಂತ ಹೇಳಿರ್ತಾರೆ, ಯಾರು ಕೂಗು ಕೇಳಿಸ್ಕೊಳ್ಳೋದಿಲ್ಲ.
ಇಲ್ಲ ಮನೆಗೆ ಹೋಗೋಂಗಿಲ್ಲ, ಅವರವರೇ ಮಾಡ್ಕೊಳ್ತಾರೆ. ಅಧಿಕಾರಿಗಳಿಗೆ ಏನ್ ಮಾಡ್ತಾರೆ ಗೊತ್ತಾ, ಅಧಿಕಾರಿಗಳು ಕಳ್ಳ ಅಧಿಕಾರಿಗಳು ಏನ್ ಮಾಡ್ತಾರೆ, ಇಲ್ಲಿಗೆ ಬರ್ತಾರೆ, ಬೇಕಿದ್ರೆ ಬಂದ್ಬಿಟ್ಟು ಅದನ್ನ ನೋಡ್ತಾರೆ, ನೋಡ್ಬಿಟ್ಟು ಇದಕ್ಕಿಷ್ಟು ಖರ್ಚಾಯ್ತು ಬಿಲ್ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ, ಹಾಕ್ತಾರೆ. ನೋಡಿ ಈ ಮೊಹಮ್ಮದ್ ಶ್ರಮ ಹೋಯ್ತಲ್ಲ, ಅವ್ರಿಗದು ಗೊತ್ತೇ ಇರೋದಿಲ್ಲ. ಈ ಪಿ ಸಾಯಿನಾಥ್ ಅವ್ರದ್ದು ಒಂದು ಇದಿದೆ ಗೊತ್ತಾ, ಏನು ಬರ, ಅದು ಇಂಗ್ಲಿಷ್ ಕನ್ನಡಕ್ಕೆ ಮಾಡಿದ್ದಾರೆ, ಬರ ಒಳ್ಳೆಯದು ಅಂತ. ಬರ ಬರುತ್ತೆ, ಬರ ಬಂದಾಗ ಪರಿಹಾರ ದುಡ್ಡು ಬರುತ್ತೆ. 1 ಕೋಟಿ, ಸಿಂಪಲ್ ಆಗಿ ಹೇಳ್ತೀವಿ, 1 ಕೋಟಿ ಬರುತ್ತೆ ಅಂತ ಇಟ್ಕೊಳ್ಳಿ, ಅವರದಲ್ಲಿ 25 ಲಕ್ಷ ಹಂಚ್ತಾರೆ, 75 ಲಕ್ಷ ಮಾಡೋಕೆ. ಬರ ಒಳ್ಳೆಯದು ಅಂತ ಅವ್ರಿಗೆ, ಯಾರಿಗೆ, ಅಧಿಕಾರಿಗಳಿಗೆ. ಅದೇ ತರ ಈಗ ಮಹಮ್ಮದ್ ಮಾಡಿದ ಕೆಲಸ ಇದೆಯಲ್ಲ, ಫ್ಲಡ್ ಇಸ್ ಗುಡ್. ಫ್ಲಡ್ ಇಸ್, ಈಗ ಇದೆಯಲ್ಲ, ಇದರದೊಂದು ಫೋಟೋ ತೆಗಿತಾರೆ ಅಲ್ಲಿ, ನಾವು ಸರ್ಕಾರದ ವತಿಯಿಂದ ಮಾಡಿಸಿದ್ದೀವಿ ಅಂತ ಒಂದು ಬಿಲ್ ಮಾಡ್ತಾರೆ, ಅದಕ್ಕೊಂದು 1 ಲಕ್ಷನೋ 2 ಲಕ್ಷನೋ 3 ಲಕ್ಷನೋ 10 ಲಕ್ಷನೋ ಏನೋ ಮಾಡಿರ್ತಾರೆ ಅದಕ್ಕೆ. ಆ ರೋಡ್ ನಾವೇ ಮಾಡ್ಕೊಟ್ಟಿದ್ವಿ ಅಂತೇಳಿ. ಮಹಮ್ಮದ್ ಲೆಕ್ಕಕ್ಕೆ ಬರೋದಿಲ್ಲ. ಯಾರದನ್ನು ನೋಡಬೇಕು, ರಾಜಕಾರಣಿಗಳು ಅದರ ಬಗ್ಗೆ ಮಾತಾಡಬೇಕು. ಬನ್ನಿ ಇದರ ಬಿಲ್ ಎಲ್ಲೋಯ್ತು ಅಂತೇಳಿ ವಿರೋಧ ಪಕ್ಷಗಳು ಅದನ್ನ ಮಾತಾಡಬೇಕು. ಅದು ಬಿಟ್ಬಿಟ್ಟು ಉಳಿದವೆಲ್ಲೋ ಮಾತಾಡ್ತಾರೆ. ನೆಕ್ಸ್ಟ್